ಇಲ್ಲ ಅನ್ನೋದು ಒಂದು ಪ್ರಯೋಗದ ಮೂಲಕ ಕಲಿಯೋದು. ಓಕೆನಾ? ಅರ್ಥ ಆಗ್ತಾ ಇದೆನಾ? ಈಗ ನೋಡಪ್ಪ, ನಾವು ಏನ್ ಮಾಡಿದೀವಿ, ಎರಡೂ ಕ್ಲಾಸಲ್ಲಿ ಸಮನಾಗಿ ನೀರು ತುಂಬಿಸಿದ್ವಿ. ನಾನೀಗ ಈ ಕಲ್ಲನ್ನ ಏನ್ ಮಾಡ್ತಾ ಇದ್ದೀನಿ, ಇದ್ರೊಳಗೆ ಹಾಕ್ತಾ ಇದ್ದೀನಿ. ಏನ್ ಬಂತು? ನೀರೇನಾಯ್ತು? ಹಾ, ಏನಾಗ್ತಾ ಇದೆ ಇಲ್ಲಿ? ಈಗ ಕಲ್ಲು ಒಳಗೆ ಹೋಗಿದ್ರಿಂದ ಏನಾಗಿದೆ ಅಲ್ಲಿ? ನೀರು ಚೆಲ್ಲು. ಅರ್ಥ ಆಗ್ತಾ ಇದೆಯಲ್ಲ? ನೀರ್ ಯಾಕೆ ಚೆಲ್ತಪ್ಪ? ಕಲ್ಲು ಅದರ ಒಂದು ಸ್ಥಳವನ್ನ ಏನ್ ಮಾಡಿತ್ತಲ್ಲಿ ಆಕ್ರಮಿಸ್ಕೊಂಡೈತಿ ಅಲ್ವಾ? ಹೌದಲ್ಲ? ಅದೇ ರೀತಿಯಾಗಿ ಈಗ ನಾನು ಒಂದು ಗ್ಲಾಸ್ ಅಲ್ಲಿ ಅರ್ಧ ನೀರು ಹಾಕಿರ್ತೀನಪ್ಪ. ಅರ್ಧ ನೀರು ಹಾಕಿ ಈಗ ನಾನು ಇಟ್ಟಿರ್ತೀನಿ. ಈಗ ಅರ್ಧ ನೀರು ಇದೆ ಅಲ್ಲ, ಇದು ಏನಾಗುತ್ತೆ ನೋಡೋಣ. ಮೇಲೆ ಬರ್ತದಲ್ಲ, ನೋಡೋಣ. ಮ್ಯಾಕ್ ಬಂತಲ್ಲ, ಮೇಲೆ ಬಂತ ಇಲ್ಲ? ನೀರ್ ಮೇಲೆ ಬಂತ. ಈಗ ನೀರ್ ಯಾಕೆ ಮೇಲೆ ಬಂತು? ಕಲ್ಲು ಹೋಗಿ ಆ ಸ್ಥಳವನ್ನ ಆಕ್ರಮಿಸಿಕೊಂಡಾಗ ಏನಾಗಿದೆ ಅಲ್ಲಿ? ಮೇಲಕ್ಕೆ ನೀರು ಬಂತು ಅಲ್ವಾ? ಬರ್ತಾ ಇಲ್ಲ? ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು ಹಾಗಾದ್ರೆ? ರೀ ಮಾಡಿ ನೋಡೋಣ. ಇದ್ರೊಳಗೆ ನೋಡ್ಬಾರ್ದು ಮಾಡು ನೋಡೋಣ. ನೀರು ತುಂಬಾ ಹಾಕ್ತೀವಿ, ಅದು ಏನಾಗುತ್ತೆ ನೋಡೋಣ. ನೀರೇನಾಯ್ತು? ನೀರು ಹೊರ ಚೆಲ್ಲಿತ್ತು ಅಲ್ವಾ? ಲೋಟದಿಂದ ಏನಾಯ್ತು? ಹೊರ ಚೆಲ್ಲಿತ್ತು. ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು ಹೇಳ್ರಿ? ದ್ರವ್ಯ ಸ್ಥಳವನ್ನ ಏನ್ ಮಾಡೈತಿ? ಆಕ್ರಮಿಸ್ಕೊಂಡೈತಿ. ದ್ರವ್ಯ ಏನಾಗುತ್ತೆ? ಅದು ಸ್ಥಳವನ್ನ ಆಕ್ರಮಿಸ್ಕೊಳ್ತೈತಿ. ಅಲ್ಲಿ ನೀರನ್ನ ಹೊರ ಚೆಲ್ಲಿ ತಾನು ಏನಾಗೈತೆ ಅಲ್ಲಿ ಸ್ಥಳವನ್ನ ಆಕ್ರಮಿಸ್ಕೊಂಡೈತಿ. ಅರ್ಥ ಆಯ್ತಲ್ಲ? ಈ ಪ್ರಯೋಗದಿಂದ ನಮ್ಗೆ ಏನ್ ಗೊತ್ತಾಯ್ತು? ತಗಪ್ಪ, ನೀ ಮಾಡಪ್ಪ.